ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪೂಜಾ! ನೀನೇನ್ ಕಣ್ಣಿಲ್ವಾ? ಪ್ರಾಣ ತೆಗಿದ್ಯಲ್ಲೋ. ದಯವಿಟ್ಟು ಕಾಪಾಡಿ ಅಮ್ಮನ್ನ. ಯಾರಾದ್ರೂ ಸಹಾಯ ಮಾಡಿ ನಂಗೆ ಸಹಾಯ ಮಾಡಿ. ಇತ್ತಿನ ಗಾಡಿ ಓಡಿಸು. ಈ ಗಾಡಿ ನಿನ್ನಂತವ್ರಿಗಲ್ಲ. ಆ ಕಡೆಯಿಂದ ಹೋಗು. ನಮ್ಮಮ್ಮಗೆ ಸಹಾಯ ಮಾಡಿ. ಅವ್ರಿಗೆ ತುಂಬಾ ಏಟಾಗಿದೆ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಹೋಗ್ ನೋಡು. ಅದು ಇದಕ್ಕಿದ್ದ ಹಾಗೆ ಗಾಡಿ ಕಂಟ್ರೋಲ್ ತಪ್ಪಿಡ್ತು. ಇವಾಗ ಅದನ್ನೆಲ್ಲ ಬಿಟ್ಬಿಡಿ. ನಮ್ಮಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ದಯವಿಟ್ಟು ನನಗೆ ಸಹಾಯ ಮಾಡಿ. ಬನ್ನಿ, ಸಹಾಯ ಮಾಡಿ. ಅಮ್ಮ. ಅದು ಅವಳ ತಾಯಿ. ಏನ್ ನಮ್ ಚಿಕ್ಕಮ್ಮನ್ ಮಗಳ ಅವಳು? ಈ ಲಕ್ಸುರಿ ಕಾರಲ್ಲಿ ಕೂಡ್ಸ್ಕೊಂಡು ಗಾಡಿ ಪೂರ್ತಿ ಹಾಳು ಮಾಡ್ಲಾ? ಇಂಥವ್ರ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ. ಬೇಕು ಅಂತ ನಮ್ಮಂಥವ್ರ ಗಾಡಿಗೆ ಬಂದ್ ಬೀಳ್ತಾರೆ, ದುಡ್ಡು ಕೇಳ್ತಾರೆ. ಮತ್ತೆ ಆಸ್ಪತ್ರೆಗೆ ಹೋಗೋ ನಾಟಕ ಬೇರೆ. ಟ್ರೀಟ್ಮೆಂಟ್ ಹೆಸರಲ್ಲಿ ಲಕ್ಷ ಕಿತ್ಕೋತಾರೆ. ಕಳ್ಸು ಇವ್ರನ್ನೆಲ್ಲ. ಕೈ ಮುಗಿದ್ ಬೇಡ್ಕೊಳ್ತಾ ಇದ್ದೀನಿ. ನಮ್ಮಮ್ಮನ ಪರಿಸ್ಥಿತಿ ಕೆಟ್ಟದಾಗಿದೆ. ದಯವಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ನನಗೆ ಯಾವ ದುಡ್ಡು ಬೇಕಾಗಿಲ್ಲ. ಅಮ್ಮನ್ನ ಉಳಿಸ್ಕೊಡಿ ಸಾಕು. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಅಮ್ಮ. ಅಯ್ಯೋ, ಆಂಬುಲೆನ್ಸ್ಗೆ ಯಾರಾದ್ರೂ ಹೇಳಿ. ನೀವ್ ಯಾರಾದ್ರೂ ಬನ್ನಿ. ಇವ್ರ ಹತ್ರ ಹೇಳಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕೆ ಅಂತ. ನನಗೆ ಯಾವ ದುಡ್ಡು ಬೇಕಾಗಿಲ್ಲ. ನಮ್ಮಮ್ಮನ ಪ್ರಾಣ ಉಳಿದ್ರೆ ಸಾಕು ನನ್ಗೆ. ಅಮ್ಮ. ಅಣ್ಣ, ನಿಮಗ್ ನಾವ್ ಗೊತ್ತಿದೆ ಅಲ್ವಾ? ನೀವಾದ್ರೂ ಸಹಾಯ ಮಾಡು ಅಂತ ಹೇಳಿ ಇವ್ರಿಗೆ. ನಮ್ಮಮ್ಮನ ಪರಿಸ್ಥಿತಿ ತುಂಬಾ ಹದಗೆಡ್ತಾ ಇದೆ. ಹೇಳಿ ಇವ್ರಿಗೆ. ದುಡ್ಡಿನ ಮದ ಹತ್ತಿರೋರ್ಗೆ ಕಾರಿಂದ ಕೆಳಗಿಳಿಸಿ. ಈ ದುಡ್ಡಿರೋರ್ಗೆ ರೋಡಲ್ಲಿ ಏನು ಕಾಣಿಸೋದೇ ಇಲ್ಲ. ನಿಮ್ ಬಾಯಿ ಮಾತ್ರ ತೆಗಿಬೇಡಿ, ಇಲ್ಲಾಂದ್ರೆ ಇಲ್ಲಿರೋ ಜನರು ನಮ್ಮ ಹಲ್ಲು ಎಣಿಸ್ಕೊಳಕ್ ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕೇಳಿ. ನನಗೆ ಯಾವ ಗಲಾಟೆನೂ ಬೇಡ. ನಾನ್ ಬರೀ ನಮ್ಮಮ್ಮನ ಪ್ರಾಣ ಉಳಿಸ್ಕೋಬೇಕು. ನೋಡಿದ್ರ ಅವ್ರ ಅಮ್ಮನಿಗೆ ಏನ್ ಮಾಡಿದ್ರಿ ನೀವು? ಅವಳು ಏನ್ ಹೇಳ್ತಿದ್ರ ಕೇಳಿಸ್ಕೊಂಡ್ರ? ನಾವು ನಮ್ ಕಾಲಲ್ಲಿರೋದನ್ನ ಕೈ ತಗೋಬೇಕಾಗತ್ತೆ. ಈ ಹುಡುಗಿ ಹೇಳಿದ್ಲು. ಸಹಾಯ ಮಾಡ್ಲಿಲ್ಲ ಅಂದ್ರೆ ನಿಮ್ ಗಾಡಿ 1 ಇಂಚು ಕೂಡ ಮುಂದೆ ಹೋಗಲ್ಲ. ಸ್ಮಾಲ್ ಅಮ್ಮವ್ರೆ, ಇವ್ರನ್ನ ನೋಡ್ತಾ ಇದ್ರೆ ಜಗಳ ಗ್ಯಾರಂಟಿ. ಇಲ್ಲಿ ನಿಮ್ಮನ್ ಕಾಪಾಡೋದಕ್ಕಿರೋದು 4 ಕೈ, ಮತ್ತೆ ಹೊಡಿಯೋರ್ ಕೈ ಅಂತೂ 40 ಅಮ್ಮವ್ರೆ. ಇವ್ರೇನಾದ್ರೂ ನಮಗ್ ಹೊಡಿಯೋಕ್ ಶುರು ಮಾಡಿದ್ರೆ ನಮ್ ಫೇಸ್ ನಕ್ಷೆನೆ ಬದಲಾಗ್ಬಿಡತ್ತೆ. ಮತ್ತಿನ್ನೊಂದ್ ಮಾತು, ನಾವ್ ಯಾವ ಕೆಲ್ಸ ಮಾಡೋದಕ್ ಬಂದಿದ್ವೋ ಆ ಕೆಲ್ಸ ಮುಗ್ಸೋದಾದ್ರೂ ಹೇಗೆ? ಯೋಚನೆ ಮಾಡಿ ಸ್ಮಾಲ್ ಅಮ್ಮವ್ರೆ. ಹಾಕೋ ಹಿಂದಕ್ಕೆ. ನಿಮ್ಮಿಂದ ಉಪಕಾರ ಆಯ್ತು. ಪೂಜನ್ ಮದ್ವೆ ಆಗಿ ಇಲ್ಲಿಂದ ಹೋಗೋವರೆಗೂ ಮನೇಲಿ ದಯವಿಟ್ಟು ಶಾಂತಿ ಇರ್ಲಿ. ಯಾವುದೇ ಹೊಸ ಸಮಸ್ಯೆ ತರೋದಕ್ಕೆ ಹೋಗ್ಬೇಡಿ. ಸಮಸ್ಯೆ ನಿಮ್ಮಿಂದಾನೇ ಆಗ್ತಾ ಇರೋದು. ಸಾಲದಲ್ಲೇ ಮುಳುಗೋಗಿದ್ದೀರಾ. ನನ್ಗೊಂದ್ ಮಾತು ಹೇಳಿ, ನಿಮ್ ತಂಗಿ ಮಗಳಿಗೋಸ್ಕರ ಪ್ರಾಣನೇ ಕೊಟ್ಟು ನಿನ್ ಕಟ್ಕೊಂಡ್ ಹೆಂಡತಿನ ವಿಧವೆ ಮಾಡ್ಬೇಕು ಅಂತಿದ್ದೀರಾ? ಅಯ್ಯೋ ನನ್ ತಾಯಿ, ವಿಷಯನ ತಿಳ್ಕೊಂಡು ಸ್ವಲ್ಪ ಮಾತಾಡು.
ನಿನಗೆ ಊಹೆ ಮಾಡ್ಕೊಳಕ್ಕೂ ಆಗಲ್ಲ ಅವಳ ಮದುವೆಯಿಂದ ನಮ್ಗೆ ಎಂತ ಸಮಸ್ಯೆ ಬಂದಿದೆ ಅಂತ. ನಾನೀಗ ಪೂಜಾಗೆ ಏನ್ ಮಾಡ್ತಿದ್ದೀನಲ್ಲ, ಅದರಿಂದ ನನಗೆ ತುಂಬಾ ದುಃಖ ಆಗ್ತಾ ಇದೆ. ಅಷ್ಟು ದೊಡ್ಡ ಮನೆಯಲ್ಲಿ ನಿನ್ ತಂಗಿ ಮಗಳಿಗೆ ಸಂಬಂಧ ನೋಡಿದೀರಾ, ನನ್ ಮುಂದೆ ಬಂದು ದುಃಖ ಆಗ್ತಿದೆ ಅಂತಿದ್ದೀರಾ? ಆ ನನ್ಗೊಂದ್ ಮಾತು ಹೇಳಿ, ಸ್ವರ್ಗದಲ್ಲಿ ಕೂತಿರೋ ಇಂದ್ರದೇವರ ಜೊತೆ ಸಂಬಂಧ ಮಾಡ್ಬೇಕು ಅಂತ ಕನಸು ಕಾಣ್ತಿದ್ದೀರಾ? ಆ ನಿಮ್ಗೇನಾದ್ರೂ ಅರ್ಥನಾದ್ರೂ ಆಗ್ತಾ ಇದ್ಯಾ? ಏನ್ ಹೇಳ್ತಾ ಇದ್ದೀರಾ? ಅಮ್ಮ ಅವ್ರ ಹತ್ರ ನಾನ್ ಮಾತಾಡ್ಕೊಂಡು ಬಂದಿರೋದನ್ನ ನಾನ್ ಯಾರ ಹತ್ರನೂ ಹೇಳೋದಕ್ಕಾಗಲ್ಲ. ನೀನ್ ಇಷ್ಟು ತಿಳ್ಕೊ ಸಾಕು. ನಾನೀಗ ಏನೆಲ್ಲ ಮಾಡ್ತಿದ್ದೀನೋ ನಮ್ಮ ಮಗಳು ರಾಣಿ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಮಾಡ್ತಿದ್ದೀನಿ. ಈ ಪೂಜಾ ಮದ್ವೆ ಆಗೋದ್ರಿಂದ ರಾಣಿ ಭವಿಷ್ಯ ಅಂದ್ರೆ ಏನು? ನೀನ ಸ್ವಲ್ಪ ಯೋಚನೆ ಮಾಡಿ ನೋಡು. ಅಷ್ಟು ದೊಡ್ಡ ಮನೆಯವರು ಒಂದ್ ವೇಳೆ ಪೂಜನ್ ಮದ್ವೆ ಚೆನ್ನಾಗಾಯ್ತು ಅಂದ್ರೆ ಆಗ ಅವರು ನನ್ನ ಮಗಳ ರಾಣಿ ಮದ್ವೆ ಕೂಡ ಒಳ್ಳೆ ಸಂಬಂಧ ತರಬಹುದು. ಒಂದ್ ವೇಳೆ ಈ ಮದ್ವೆ ಆಗ್ಲಿಲ್ಲ ಅಂದ್ರೆ ಎಲ್ಲನೂ ಹಾಳಾಗೋಗುತ್ತೆ, ತುಂಬಾ ತೊಂದರೆ ಆಗುತ್ತೆ. ಅಯ್ಯೋ, ಒಳಗೆ ಏನ್ ಮಾತಾಡ್ತಾ ಇದ್ದೀರಾ? ನನ್ಗೇನು ಅರ್ಥ ಆಗ್ತಾ ಇಲ್ಲ, ನನ್ಗೇನು ಕೇಳಿಸ್ತಿಲ್ಲ. ಸ್ವಲ್ಪ ಜೋರಾಗಿ ಹೇಳಿ. ಒಂದ್ ನಿಮಿಷ. ಹೇಳು ಪೂಜಾ, ಏನು ಆಕ್ಸಿಡೆಂಟ್ ಆಯ್ತಾ? ನಿರ್ಮಲಾ ಹುಷಾರಾಗಿದ್ದಾಳ? ಹೇಗಾಯ್ತು? ಸರಿ, ಈಗ್ಲೇ ಬರ್ತಾ ಇದ್ದೀನಿ. ನಿರ್ಮಲಾಗೆ ಆಕ್ಸಿಡೆಂಟ್ ಆಗಿದೆ ಅಂತೆ, ನಡ್ರಿ, ಬೇಗ ನಡ್ರಿ ಈಗ್ಲೇ. ನಮ್ಮನೆ ಅಲ್ಮಾರದೊಳಗೆ ಸಂಜೀವನಿ ಏನಾದ್ರೂ ಇಟ್ಟಿದ್ದೀರೇನು ನನ್ನನ್ನು ಕರ್ಕೊಂಡು ಹೋಗೋದಿಕ್ಕೆ? ಅರೆ ನೀವು ಹೋಗಿ ನಿಮ್ ತಂಗಿ ಹತ್ರಕ್ಕೆ, ನಾನ್ ಬರೋದಿಲ್ಲ. ಹೋಗಿ. ಆಕ್ಸಿಡೆಂಟ್ ಆಯ್ತಂತೆ. ಆ ದರಿದ್ರದೊಳಗಂತೂ ಅದೃಷ್ಟ ಕುಲಾಯಿಸ್ತು. ಎಷ್ಟು ದೊಡ್ಡ ಸಂಬಂಧ ಸಿಗ್ತಿದೆ ಅವಳಿಗೆ, ಮತ್ ನಾನು ಮದ್ವೆ ಆಗದೆ ಹಿಂಗೆ ಕೂತಿರ್ತೀನಿ. ನೋಡ್ತಾ ಇರು, ಅವರಿಬ್ರು ಅಮ್ಮ ಮಗಳಿಗೆ ನನಗೆ ಅನ್ಯಾಯ ಮಾಡೋದಿಕ್ಕೆ ಶಾಪ ತಟ್ಟುತ್ತೆ. ಗಗನ್ ಸರ್, ಆ ಹುಡುಗಿ ಇದ್ಲಲ್ಲ, ಆ ಹುಡುಗಿಯಿಂದ ಬೆಂಕಿ ಬಿದ್ದಿತ್ತಲ್ಲ ಫ್ಯಾಕ್ಟ್ರಿಗೆ, ಅವಳು ಮಾಡಿರೋ ಕೆಲಸಕ್ಕೆ ಅವಳಿಗೆ ಸರಿಯಾದ ಶಿಕ್ಷೆ ಸಿಕ್ಕಿದೆ. ಹೇಗೆ? ಗಗನ್ ಸರ್, ಅವ್ರ ಅಮ್ಮನಿಗೆ ಆಕ್ಸಿಡೆಂಟ್ ಆಗಿದೆ. ಅಲ್ಲ, ಯಾರಿಗ್ ಗೊತ್ತು? ಅಲ್ಲ, ನಿಜವಾಗ್ಲೂ ಆಕ್ಸಿಡೆಂಟ್ ಆಗಿದ್ಯೋ ಅಥವಾ ಕಾರ್ ಅವ್ರ ಹತ್ರ ದುಡ್ಡನ್ನು ಕಿತ್ಕೊಳ್ಳೋದಕ್ಕೆ ಬೇಕು ಅಂತಾನೆ ಕಾರ್ ಮುಂದೆ ಬಿದ್ದಿದಾರೋ? ಆದ್ರೆ ನೀವು ಅವಳನ್ನ ಕೆಲಸದಿಂದ ತೆಗ್ದಕ್ಕೆ ಒಳ್ಳೆ ಕೆಲಸ ಮಾಡಿದ್ರಿ. ನನಗೆ ತುಂಬಾ ಸಂತೋಷ ಆಯ್ತು. ಸಾಕು, ನಿಮ್ಗೇನ್ ತಲೆ ಕೆಟ್ಟು ಹೋಗಿದ್ಯಾ? ಆ ಹುಡುಗಿ ತಪ್ಪು ಮಾಡಿರೋದು, ಅದರಲ್ಲಿ ಅವ್ರ ತಾಯಿ ತಪ್ಪೇನಿದೆ ಹೇಳಿ? ಆಕ್ಸಿಡೆಂಟ್ ಆದ್ರೆ ಅವ್ರಿಗೆ ಗೇಲಿ ಮಾಡ್ತಾ ಇದ್ದೀರಾ? ಐ ಆಮ್ ಶೋರ್ ನಿಮ್ ತರ ಕಲ್ಲು ಹೃದಯದವರು ಇನ್ನೂ ಎಷ್ಟೋ ಜನ ಇರ್ತಾರಲ್ಲಿ, ಸಹಾಯ ಕೂಡ ಮಾಡದೇ ಇರೋಂಥವ್ರು. ಎಲ್ಲದು ಆಕ್ಸಿಡೆಂಟ್ ಆಗಿದ್ದು? ಯಾವ ಏರಿಯಾ? ಅಲ್ಲಿ ಅಕ್ಕಪಕ್ಕ ಯಾವ ಹಾಸ್ಪಿಟಲ್ಸ್ ಇದೆ? ಲಕ್ಷ್ಮೀಪುರದ ಹತ್ರ ಇರುವಂಥ ಹಾಸ್ಪಿಟಲ್. ನಾನು ಅಂದ್ಕೋತಿದ್ದೀನಿ ನೀನು ಅವ್ರನ್ನ ಲಕ್ಷ್ಮೀಪುರದಿಂದ ದೂರ ಕರ್ಕೊಂಡು ಹೋಗಿದ್ಯಾ ಅಂತ. ಎಲ್ಲ ಸರಿಯಾಗಿದ್ರೆ ಫೋನ್ನ ಇಟ್ಬಿಡು. ಅವ್ರು ಅಂದ್ಕೋತಾರೆ ರಾಂಗ್ ನಂಬರ್ ಅಂತ.